ಈ ಕರ್ನಾಟಕ ಸೆಕ್ಷನ್ ಆಫ್ ದಿ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜೂರಿಸ್ಟ್ ಅದರ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಜೂರಿಸ್ ಟ್ರಸ್ಟಿನ ಅಧ್ಯಕ್ಷ ಕೂಡ ಆಗಿದ್ದೇನೆ. ಈ ಎರಡು ಸಂಸ್ಥೆಗಳ ಅಧ್ಯಕ್ಷನಾಗಿ ಒಂದು ಅನೌನ್ಸ್ಮೆಂಟ್ ನಾನು ಮಾಡೋದೇನು ಅಂತ ಹೇಳಿದರೆ, ಈಗ ಬ್ಯಾಂಗ್ಳೂರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮತ್ತು ಹಿರಿಯ ನ್ಯಾಯವಾದಿಗಳು ಎಲ್ಲ ಸೇರಿ ಈ ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟಕ್ಕೆ ನಮ್ಮ ಎರಡೂ ಸಂಸ್ಥೆ ಕಮಿಷನ್ ಆಫ್ ಜೂರಿಸ್ ಹಾಗೂ ಜೂರಿಸ್ ಟ್ರಸ್ಟ್ ಈ ಎರಡು ಸಂಸ್ಥೆಗಳು ಕೂಡ ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಮುಖ್ಯ ವಿಷಯ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಟ್ರಾನ್ಸ್ಫರಿಗೂ ಲ್ಯಾಂಗ್ವೇಜ್ ಪಾಲಿಸಿಗೂ ಒಂದು ಕ್ಲೋಸ್ ಕನೆಕ್ಷನ್ ಇದೆ. ನಾವು ಎಲ್ಲಾ ಕೋರ್ಟ್ಗಳಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಆಗಬೇಕು, ಕನ್ನಡದಲ್ಲಿ ಜಡ್ಜ್ಮೆಂಟ್ ಬರೆದವರಿಗೆ ಪ್ರೈಸ್ ಕೊಡೋದು, ಅವರಿಗೆ ಉತ್ತೇಜನ ಕೊಡೋದು ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ಹೈಕೋರ್ಟ್ಗೆ ಆಗುವಾಗ ನೀವು ಎಲ್ಲೋ ಇಲ್ಲಿ ಇದ್ದ ಕನ್ನಡ ಬಾರದಿದ್ದ ಜಡ್ಜಸ್ ಅನ್ನು ಇಲ್ಲಿ ಹಾಕಿದ್ರೆ ಎಷ್ಟು ತೊಂದರೆ ಆಗ್ತದೆ. ಟ್ರಾನ್ಸ್ಲೇಷನ್ ಇಟ್ ಈಸ್ ನಾಟ್ ಈಸಿ ಟು ಟ್ರಾನ್ಸ್ಲೇಟ್. ಅಂಡ್ ನಮ್ಮ 4 ಎಫಿಷಿಯಂಟ್ ಜಡ್ಜಸ್ ಹೂ ಹ್ಯಾವ್ ಬಿನ್ ಟರ್ನಿಂಗ್ ಔಟ್ ವೆರಿ ಗುಡ್ ವರ್ಕ್, ಅವರು ಒರಿಸ್ಸಾಕ್ಕೆ, ಮೆಡ್ರಾಸ್ಗೆ, ಕೇರಳಕ್ಕೆ ಹೋಗಿ ಅಲ್ಲಿಯ ಭಾಷೆ ಗೊತ್ತಿಲ್ಲದೆ ಅವರ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ಸೊ ದಿ collegium as well as the central government may take a decision on the policy regarding language and transfer, which are interconnected. This is an important aspect which must be borne in mind by everybody. ವಿರುದ್ಧ ಬೆಂಗಳೂರು ವಕೀಲರ ಸಂಘ, ಕರ್ನಾಟಕದ ಹಿರಿಯ ನ್ಯಾಯವಾದಿಗಳು ಹಾಗೂ ಕರ್ನಾಟಕದ ನ್ಯಾಯವಾದಿಗಳು ಬಹಳಷ್ಟು ಬೇಸರಗೊಂಡು ಈ ಒಂದು ಬಹಿಷ್ಕಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಒಂದು ಬೇಡಿಕೆ ಏನಂತಂದ್ರೆ, ಇಡೀ ಭಾರತದಲ್ಲಿ ಕೇವಲ ಕರ್ನಾಟಕದ 4 ಜಡ್ಜ್ಗಳನ್ನ ವರ್ಗಾವಣೆಗೆ ಗುರುತುಪಡಿಸಿದ್ದಾರೆ. ಇದು ಅನ್ಯಾಯದ ಸಂಗತಿ. ನಾವು ಕರ್ನಾಟಕದಲ್ಲಿ ಒಳ್ಳೆಯ ನ್ಯಾಯ ವಿತರಣೆಯನ್ನ ಮಾಡುವಂತಹ ಜಡ್ಜ್ಗಳಿಗೆ ಈ ರೀತಿಯಲ್ಲಿ ವರ್ಗಾವಣೆ ಮಾಡಿದ್ರೆ ಇದು ನಿಜವಾಗಿಯೂ ಅನ್ಯಾಯ. ಹಾಗೂ ಸಹಜವಾಗಿಯೇ ನಾವು ನಮ್ಮ ಅನುಭವದ ಆಧಾರದ ಮೇಲೆ ಹೊರಗಿನಿಂದ ಬಂದಂತಹ ನ್ಯಾಯಾಧೀಶರು ಕರ್ನಾಟಕದ ಬಗ್ಗೆ ಅರಿವಿರಲ್ಲ, ಭಾಷೆಯ ಅರಿವಿರಲ್ಲ, ಇಲ್ಲಿನ ಸ್ಥಾನೀಯ ಪರಿಸ್ಥಿತಿಗಳ ಬಗ್ಗೆ ಅನುಭವ ಇರಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಬಂದು ಇಲ್ಲಿ ನ್ಯಾಯ ವಿತರಣೆಯನ್ನ ಮಾಡುವ ಕೆಲಸದಲ್ಲಿ ವರ್ಗಾವಣೆ ಮಾಡಿದ್ರೆ ಇಲ್ಲಿನ ಕಕ್ಷಿದಾರರಿಗೆ, ಇಲ್ಲಿನ ಜನತೆಗೆ, ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅಂತ ನಾವೆಲ್ಲರೂ ಸಹ ಈ ಒಂದು ಒಕ್ಕೊರಳಿನ ಒಂದು ಕೂಗಿನ ಆಧಾರದ ಮೇಲೆ ಇಲ್ಲಿ ಬಂದು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ನಾವೆಲ್ಲರೂ ಸಹ ನಿನ್ನೆಯ ದಿನ ಕರ್ನಾಟಕದಲ್ಲಿ ಇರುವಂತಹ ಹಿರಿಯ ನ್ಯಾಯವಾದಿಗಳು ಸುಮಾರು 40 ಜನ ಎಲ್ಲರೂ ಕೂಡಿ 35ರಿಂದ 40 ಜನ ಕೂಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಈ ಅನ್ಯಾಯದ ಸಂಗತಿಯ ವಿರುದ್ಧ ಕೊಲೆಜಿಯಂಗೆ ನಮ್ಮ ಕೂಗು ಮುಟ್ಟುವವರೆಗೂ ನಾವು ಹೋರಾಟದಲ್ಲಿ ಪಾಲ್ಗೊಳ್ತೀವಿ. ಆದ್ರಿಂದ ರಾಜ್ಯದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಹೋರಾಟದಲ್ಲಿ ನಾವು ತೊಡಗಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ವ ಸದಸ್ಯರ ಸಭೆ ಇದೆ 1:30ಗೆ. ಈ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ಕುಲಂಕುಷವಾಗಿ, ಆಮೂಲಾಗ್ರವಾಗಿ ಈ ವಿಷಯಗಳನ್ನ ನಾವು ಚರ್ಚಿಸ್ತೀವಿ. ಚರ್ಚೆಯ ನಂತರ ನಾವು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಅಲಹಾಬಾದ್ ವಕೀಲರ ಸಂಘ ಈ ನಿಟ್ಟಿನಲ್ಲಿ ಯಶವಂತ್ ವರ್ಮಾನ ವರ್ಗಾಯಿಸಿದಾಗ ನಮ್ಮನ್ನ ಡಂಪಿಂಗ್ ಗ್ರೌಂಡ್ ಆಗಿ, ಡಸ್ಟ್ಬಿನ್ ಆಗಿ ಟ್ರೀಟ್ ಮಾಡಬೇಡಿ ಅಂತ ಒಂದು ಕೂಗನ್ನ ಕೊಟ್ಟಿದ್ರು. ಈಗ ಅದೇ ರೀತಿಯ
ಒಂದು ಸಂದೇಶವನ್ನ ಕರ್ನಾಟಕಕ್ಕೂ ಸಹ ಕೊಲೆಜಿಯಂ ಕಳಿಸ್ತಾ ಇದ್ದಾರೆ. ಆಂಧ್ರ, ತೆಲಂಗಾಣ ಅಥವಾ ಭಾರತದ ಇತರ ಭಾಗದ ಜಡ್ಜ್ಗಳನ್ನ ಇಲ್ಲಿ ಕಳಿಸಿ ಕರ್ನಾಟಕ ಏನ್ ಡಸ್ಟ್ಬಿನ್ ಇಸ್ ಕರ್ನಾಟಕ ಡಸ್ಟ್ಬಿನ್ ಅನ್ನೋ ವಿಷಯವನ್ನ ನಾನು ಇವತ್ತು ಕೊಲೆಜಿಯಂಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಲ್ಲಿ ಒಳ್ಳೆಯ ನ್ಯಾಯಾಧೀಶರನ್ನ ತೆಗೆದು ಬೇರೆ ಬೇರೆ ಕೋರ್ಟ್ಗಳಿಗೆ ಒರಿಸ್ಸಾ, ಗುಜರಾತ್, ಚೆನ್ನೈ, ಕೇರಳ ಹಾಕುವ ಪರಿಸ್ಥಿತಿ ಏನಿತ್ತು, ಇದರಲ್ಲಿ ಏನು ವಿವೇಚನೆ ಇದೆ, ಇದನ್ನ ನಾವು ಪ್ರಶ್ನಿಸ್ತೀವಿ. ನಮ್ಮ ಅಹವಾಲು ಏನಂತಂದ್ರೆ, ದಯವಿಟ್ಟು ಈ ವರ್ಗಾವಣೆಗಳನ್ನ ಕೂಡಲೇ ವಾಪಸ್ ಪಡಿಬೇಕು ಅಥವಾ ಇದರ ಬಗ್ಗೆ ಮರುಪರಿಶೀಲನೆ ಮಾಡಿ ವಾಪಸ್ ಮಾಡಬೇಕು. ಈ ವಿಷಯದಲ್ಲಿ ಸಹಸ್ರಾರು ಯುವ ವಕೀಲರು ದಿನನಿತ್ಯ ತಮ್ಮ ಕಕ್ಷಿದಾರರಿಗೆ ನ್ಯಾಯವನ್ನ ಒದಗಿಸಿಕೊಡ್ತಾ ಇದ್ದಾರೆ. ಲಕ್ಷಾಂತರ ಕಕ್ಷಿದಾರರು ಈ ನ್ಯಾಯಾಧೀಶರ ಮುಂದೆ ನ್ಯಾಯವನ್ನ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಹೋರಾಟದಲ್ಲಿ ತೊಡಗಿದ್ದೀವಿ. ಆದ್ರಿಂದ ನಾವೆಲ್ಲರೂ ಸಹ ಒಮ್ಮತದಿಂದ ಈ ವರ್ಗಾವಣೆಗಳನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಹಾಗೂ ನಾವು ಈ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದ. 14 ಮಾರ್ಚ್ನಲ್ಲಿ ಗಾಂಧಿಗೆ ಬೆಂಕಿ ಹತ್ತಿದೆ ಅಂತಂದ್ಬಿಟ್ಟು ಫೈರ್ ಫೈಟರ್ ಒಬ್ಬ ಪೊಲೀಸು ಇನ್ನೊಬ್ಬರಿಗೆ ಹೇಳ್ತಾ ಇದ್ದಿದ್ದನ್ನು ನಾವೆಲ್ಲರೂ ಕೇಳ್ಕೊಂಡಿದ್ದೇವೆ. ಅದರ ಅರ್ಥ ಇಷ್ಟೇ, ಕೇವಲ ಗಾಂಧಿ ನೋಟ್ಗಳಿಗಲ್ಲ, ಗಾಂಧಿ ಪ್ರಿನ್ಸಿಪಲ್ಸ್ಗೂ ಕೂಡ ಅವತ್ತಿನ ದಿನ ಬೆಂಕಿ ಹತ್ತಿದೆ ಅಂತಂಬುದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಇದನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಅಥವಾ ಇದಕ್ಕೊಂದು ಕವರ್ ಅಪ್ ಮಾಡಲಿಕ್ಕೆ ಅಂತ ಕೊಲೆಜಿಯಂ ಸಿಸ್ಟಮ್ ಇದ್ದಿದ್ದು ಒಂದು ತಾತ್ಪೂರ್ತಿಕವಾದಂತ ಕ್ರಮ ಕೈಗೊಳ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಹಕ್ಕನ್ನ ಕೇಂದ್ರ ಸರ್ಕಾರ ಆಗ್ಲಿ ಮತ್ತೊಬ್ಬರಾಗ್ಲಿ ತಗೊಳ್ಬಾರ್ದು ಅಂತ ತಿಳ್ಕೊಂಡು ಇಂತಹ ಒಂದು ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನ ಇಮಿಡಿಯೇಟ್ಲಿ ಕೇವಲ 1 ತಿಂಗಳ ಒಳಗಾಗಿ ತಂದಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸಭೆ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನ ಖಂಡಿಸ್ತೀವಿ. ನೀವು ಟ್ರಾನ್ಸ್ಫರ್ ಪಾಲಿಸಿ ಮಾಡೋದೇ ಇದ್ರೆ ಅದಕ್ಕೆ ಗೈಡ್ಲೈನ್ಸ್ ಗಳನ್ನ ಪ್ರಿಸ್ಕ್ರೈಬ್ ಮಾಡಿ, ಇಡೀ ದೇಶದ ತುಂಬಾ ಅದನ್ನ ಪಬ್ಲಿಷ್ ಮಾಡಿ, ಆಮೇಲೆ ಇಂಪ್ಲಿಮೆಂಟ್ ಮಾಡಿ. ಕೇವಲ ಕರ್ನಾಟಕ ಇದ್ದಿದ್ದು ಸಾಫ್ಟ್ ಕಾರ್ನರ್ ಇದೆ. ಇಲ್ಲಿ ವಕೀಲರು ಏನು ಗಲಾಟೆ ಮಾಡೋದಿಲ್ಲ ಅನ್ನುವಂತ ಒಂದು ಭ್ರಮೆನಲ್ಲಿ ಈ ಕ್ರಮ ಕೈಗೊಂಡಿದ್ದಾರೆ. ಇದನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ. ಮಾನ್ಯ ಬಿ.ವಿ. ಆಚಾರ್ಯ ಅವರು, ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ, ಇದನ್ನ ಹಿಂದೆ ತೆಗೆದುಕೊಳ್ಳಬೇಕು. ಹಾಗೂ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೊಡಬಾರದು. ಇವೆರಡಕ್ಕೂ ಕೂಡ ನಮ್ಮದು ಒಪ್ಪಿಗೆ ಇದೆ ಅಂತಂದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳು, ಇವತ್ತು ಬೆಂಗಳೂರು ವಕೀಲರ ಸಂಘ ಮತ್ತು ಹಿರಿಯ ನ್ಯಾಯವಾದಿಗಳು ತೆಗೆದುಕೊಂಡಂತ ನಿರ್ಣಯ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ, ನ್ಯಾಯಾಂಗದ ವಿತರಣೆಯಲ್ಲಿ ಕರ್ನಾಟಕ ಅತ್ಯಂತ ಗೌರವಾನ್ವಿತ ರಾಜ್ಯವಾಗಿದ್ದು ಭಾರತದ ನ್ಯಾಯಾಂಗಕ್ಕೆ, ಭಾರತದ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿದೆ. ಭಾರತದ ನ್ಯಾಯಾಂಗಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕರ್ನಾಟಕದವರು ಹೆಚ್ಚು ನ್ಯಾಯಾಧೀಶರ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಇವತ್ತು ಅತ್ಯಂತ ನೋವಿನ ಸಂಗತಿ ಎಂದರೆ, ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ನ್ಯಾಯಾಧೀಶರ ವರ್ಗಾವಣೆಯಲ್ಲಿ ನಾವು ಅತ್ಯಂತ ಒಂದು ದಿ ಕೊಲಿಜಿಯಂ has taken a wrong decision in a particularly to impress some other decision, or the manner in which the decision is taken really is not acceptable. It is high time we have to unite. We are all united. We the people of Karnataka, we the advocates, legal fraternity as a whole, we are in one voice. We are to the request for the reconsideration of the transfer. Now, we are already the liability for the particularly the manner they have already transfers of the present judges of the from the outside. We are not impressed. The manner in which they are doing the participation of the dispensation of the justice delivery system, we are not happy. Particularly recent transfers, addition to the particularly recent addition to the
judicial system in Karnataka from the outside outstates. It is not a good addition for our knowledge, and we are all experiencing it. Even now we are experiencing, after Abhay Hoka, the Chief Justice, till 2019 to 2021, by the entire the people of the judiciary, all the judges, the manner in which the dispensation of justice delivery system is good. Even after the 2021, we are not happy. The apex court must kindly take a note of this, the development, particularly kindly recall the order of transfer forthwith and take the appropriate decision. And we are not compromising on the judicial corruption is concerned. We are clear in our voice. Particularly the corruption in judiciary, we are in one voice, we are condemning, we are in one voice, we are attacking the judicial corruption is concerned. There is no question of compromise on the judiciary. There is a corruption. Barista said there is a 20% corruption. All outgoing chief justices say there is an increasing of the corruption in the judiciary. This is a very serious issue to be taken note by a higher judiciary. You kindly evolve a mechanism, independent mechanism, so for the accountability in judiciary. It is high time the Prime Minister of India and the President of India and the Chief Justice of India, the Collegium Judges must take an initiative to particularly restore the confidence in the judiciary system and independence of judiciary. With these words, I request, and this is particularly the Bangalore Advocate Association, we kindly continue the strike till the reconsideration of the transfer. This is my earnest appeal to you all. ಗೊತ್ತಾಗುತ್ತಾ? ಯಾರು ಕೂಡ ಗೊತ್ತಿಲ್ಲ. ವ್ಯಕ್ತಿಯನ್ನ ಏನಾದರೂ ನಾವು ಟ್ರಾನ್ಸ್ಫರ್ ಮಾಡಿ ಹೋದಾಗ ಜನಗಳ ಭಾವನೆಗಳು ಬೇರೆ ಬೇರೆ ಇರುತ್ತೆ. ಇವರೇನೋ ಒಂದು ಅನ್ಟೋಲ್ಡ್ ಸ್ಟೋರಿ ಇರ್ಬೋದು, ಹಿಡನ್ ಅಜೆಂಡಾ ಇರ್ಬೋದು, ಇವರನ್ನ ಬೇರೆ ಬೇರೆ ಕಾರಣಗಳು ಮಾಡ್ತು ಅಂತ ಹೇಳಿದಾಗ ಕಳಂಕವಿಲ್ಲದಂತಹ ನ್ಯಾಯಮೂರ್ತಿಗಳಿಗೆ ಕಳಂಕ ತರುವಂತಹ ಒಂದು ವರ್ಗಾವಣೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀರಲ್ಲ. ನೋಡ್ತಾ ಇದ್ದೀರಾ, ಒಂದೇ ಮಾತರಂಭ, ಒಂದೇ ಭಾರತ್ ಬರ್ತಾ ಇದೆ, ಬುಲೆಟ್ ಟ್ರೈನ್ಗಳು ಬರ್ತಾ ಇದಾವೆ. ಅಷ್ಟೇ ಸ್ಪೀಡ್ನಲ್ಲಿ ಡಿಸ್ಪೋಸ್ ಮಾಡೋಂತಹ ಸೆಟ್ಲ್ ರೈಲ್ನ ತಗೊಂಡ್ಬಂದು ಬಿಟ್ಟು ಅಂತ ನಮ್ಮ ಕಥೆ ಏನಾಗುತ್ತೆ? ಮುಂದೆ ಬರುವಂತಹ ಜಡ್ಜ್ಗಳು ಅವ್ರ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ. ಇನ್ನು ಶುರುವಾಗುತ್ತೆ ನೋಡಿ, ಟ್ರಾನ್ಸ್ಲೇಷನ್ನು ಕನ್ನಡ ಬರೋದಿಲ್ಲ, ತೆಲುಗು ಬರೋದಿಲ್ಲ, ಇವೆಲ್ಲ ಶುರುವಾಗುತ್ತೆ ಇನ್ನು ಮುಂದೆ. ಇವತ್ತು ಏನು 500-600 ಕೇಸುಗಳನ್ನು ಇಡ್ತಂತಹ ಆ ಒಂದು ಸ್ಟ್ಯಾಮಿನಾ ಇರೋಂಥ ಜಡ್ಜ್ಗಳನ್ನ ಕಳಿಸೋದು ನಾವು ಕಳ್ಕೊಂತೀವಿ ಅಷ್ಟು, ಅವ್ರೇನೂ ಕಳ್ಕೊಳ್ಳೋದಿಲ್ಲ. ಅಲ್ಲಿ ಕೂತ್ಕೊಂಡು ಏನೋ ಒಂದು ಸೈನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂತ ಹೇಳಿದಾಗ ಎಲ್ಲೆಲ್ಲಿಗೆ ನಮ್ಮಲ್ಲಿ ಪೊಲೀಸರಲ್ಲಿ ಅಟ್ಯಾಕ್ ಮಾಡಿದಾಗ ಆಗೋಗ್ಬಿಟ್ಟಿದೆ. ಒಬ್ಬ ತಮಿಳುನಾಡಿಗೆ, ಒಬ್ಬ ಕೇರಳಗೆ ಹೀಗಾಗಿದೆ. ಇಲ್ಲಿ ಎಲ್ಲಕ್ಕಿಂತ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ಇಲ್ಲಿ ರೆಸ್ಪಾಂಡೆಂಟ್ ಪಿಟಿಷನರ್ ವಕೀಲರುಗಳು ಎಲ್ಲರೂ ಸೇರ್ಕೊಂಡಿದ್ದೀವಿ. ಎಲ್ಲೂ ಕೂಡ ಒಂದು ಡಿಸೆಂಡಿಂಗ್ ವಾಯ್ಸ್ ಇಲ್ಲ. ಈ ಆಚಾರ್ಯ ಸರ್ ಹೇಳಿದಾಗೆ ನಾವೆಲ್ಲ ಕೂಡ ಒಟ್ಟಿಗೆ ಇದ್ದೀವಿ. ಇದು ನಮ್ಮ ಬಾರಿನ ಪ್ರೆಸ್ಟೀಜ್ ಕೂಡ. ನಾವೇನಾದ್ರೂ ಅಲೋ ಮಾಡಕ್ಕೆ ಬಿಡ್ತು ಅಂತ ಹೇಳಿ ನಾಳೆ ಇದು ನಿರಾಶ್ರಿತ ಕೇಂದ್ರ ಆಗುತ್ತೆ, ಗಂಜಿ ಕೇಂದ್ರ ಆಗೋಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾವೆಲ್ಲರೂ ಸೇರಿ ಯುನೈಟ್ ಆಗಿ ಇದೊಂದು ಕಂಡಮ್ ಮಾಡೋಣ. ಮತ್ತೆ ಯಾವುದೇ ಕಾರಣ ನಮ್ಮ ಬಾರ್ ಸ್ಟ್ರೆಂತ್ ಏನು ಅಂತ ತೋರಿಸಬೇಕಾಗಿದೆ. ಈಗ ಅದರಲ್ಲಿ ನಮ್ಮ ಈಚೆಗೆ ನಾವು ಒಬ್ಬ ನ್ಯಾಯಮೂರ್ತಿ ನನಗೆ ಕೇಳಿದ್ರು, ಇದು ಹ್ಯೂಮನ್ಲಿ ಪಾಸಿಬಲ್ ಫಾರ್ ಎನಿಬಡಿ ಟು ಡಿಸ್ಪೋಸ್ ಆಫ್ 500 ಮಾರ್ಕ್ಸ್ ಪರ್ ಡೇ ಅಂತ ಹೇಳಿದಾಗ, ಹೌದು ಅವರೆಲ್ಲ ಸೂಪರ್ ಹ್ಯೂಮನ್ ಈಗ ಬಂದಿರೋದ್ರಿಂದ ಎಲ್ಲ ಆಗ್ತಾ ಇದೆ. ಎವ್ರಿ ಜೂನಿಯರ್ಸ್ ಆರ್ ಹ್ಯಾಪಿ ವಿತ್ ದೆಮ್. ಈ ಕಾರಣದಲ್ಲಿ ಯಾವುದೇ ಕಾರಣದಲ್ಲಿ ಇವರನ್ನು ನಾವು ಟ್ರಾನ್ಸ್ಫರ್ ಮಾಡಕ್ಕೆ ಬಿಡಬಾರ್ದು. ವಿವೇಕ್ ರೆಡ್ಡಿ ಅವರೇ, ನೀವೊಂದು ಫರ್ಮ್ ಸ್ಟ್ಯಾಂಡ್ ತಗೊಬೇಕು, ನಿಮ್ಮ ಜೊತೆ ನಾವು ಇರ್ತೀವಿ. ಈ ಅನ್ಪ್ರೆಸಿಡೆಂಟೆಡ್ ಟ್ರಾನ್ಸ್ಫರ್ ಆಫ್ 4 ಜಡ್ಜಸ್ ಏನಿದೆ, ಇದ್ರ ಬಗ್ಗೆ ಆಂತರಿಕವಾಗಿ ನಾವೆಲ್ಲ ಡಿಸ್ಕಸ್ ಮಾಡಿ ವಿ ಫೈಂಡ್ ದಟ್ ದಿ ಮ್ಯಾನರ್ ಇನ್ ವಿಚ್ ದೇ ಆರ್ ಟ್ರಾನ್ಸ್ಫರಿಂಗ್, ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ದೇ ಆರ್ ಟ್ರಾನ್ಸ್ಫರಿಂಗ್ ಈಸ್ ನಾಟ್ ಪ್ರಾಪರ್. ಇದನ್ನ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಇವತ್ತು 1 ಗಂಟೆ ಕಾಲ ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ ನ ಬೈಕಾಟ್ ಮಾಡಿದ್ದೀವಿ. ವಿ ಅಬ್ಸ್ಟೈನ್ ಫ್ರಮ್ ದ ಕೋರ್ಟ್ ವರ್ಕ್. ಮೊದಲನೇ ವಿಚಾರ. ಎರಡನೇದು, ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಮುಂದೆ ಈ 1 ಗಂಟೆ ನಂತರ ನಾವು ಸರದಿ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಇನ್ನೂ ಹಲವು ರೀತಿಗಳಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಒಳಗೊಂಡಂತೆ ನಾವು ಕಾರ್ಯರೂಪ ಮಾಡಿಕೊಂಡು ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಈ ರೆಕಮೆಂಡೇಶನ್ ವಿತ್ಡ್ರಾ ಮಾಡೋದಿಲ್ಲ ಅಥವಾ ಸರ್ಕಾರದವರು ಈ ರೆಕಮೆಂಡೇಶನ್ ತಿರಸ್ಕಾರ ಮಾಡೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಮಾಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ನಿನ್ನೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತಿನ ದಿನ ನಾವು 10:30ಯಿಂದ 11:00ವರೆಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ನಂತರದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಮುಂದುವರಿಯುತ್ತೆ. ಒಂದೇ ವಿಚಾರ ಹೇಳೋದೇನು ಅಂದ್ರೆ,
ಅವರು ನಮ್ಮ ಹಿರಿಯ ವಕೀಲರು ಹೇಳಿದ ಪ್ರಕಾರ all the 4 judges who are presently sought to be transferred are extraordinary judges. Our bar members are greatly benefited by them officiating as judges of the Karnataka High Court. ಈ ರೀತಿಯಾಗಿರ್ತಕ್ಕಂಥ ಅನ್ಪ್ರೆಸಿಡೆಂಟೆಡ್ ಟ್ರಾನ್ಸ್ಫರ್ ಇಂದ ಈವನ್ ದ ಬಾರ್ ಇಸ್ ಕಂಪ್ಲೀಟ್ಲಿ ಅಫೆಕ್ಟೆಡ್. ಈ ಒಪೇಕ್ನೆಸ್ ಅಂದ್ರೆ ಪಾರದರ್ಶಕತೆ ಇಲ್ಲದಲ್ಲೇ ಈ ರೀತಿ ಮಾಡಿರ್ತಕ್ಕಂಥದ್ದು, ಸಂದರ್ಭನೂ ಕೂಡ ಸರಿಗಿಲ್ಲದೆ ಇರತಕ್ಕಂಥದ್ರಲ್ಲಿ ಮಾಡಿದಾಗ ಅವ್ರಿಗೆ ಜಡ್ಜಸ್ಗೂ ಕೂಡ ಇಂತಹ ಸಂದರ್ಭದಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದಲ್ಲ. ಆದ್ರಿಂದ ನಮಗೆ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ವಿ ವಿಲ್ ಆಲ್ಸೋ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದ ಜಡ್ಜಸ್ ಹೂ ಹ್ಯಾವ್ ಬೀನ್ ವಿತ್ ದ ಬಾರ್ ಫಾರ್ ಆಲ್ ದೀಸ್ ಡೇಸ್. ಸೊ ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಕಂಟೆಸ್ಟ್ ಅಂಡ್ more the time taken, the protest is going to be more gruesome is what we want to tell. Thank you. ಕೋರ್ಟಿನ ಹಿರಿಯ ನ್ಯಾಯವಾದಿಗಳಿಗೆ ಬಲಿಷ್ಠವಾದ ಶಕ್ತಿ ಇದೆ, ಬಾಹುಳ್ಯನೂ ಕೂಡ ಇದೆ ಅನ್ನೋದಕ್ಕೊಂದು ಉದಾಹರಣೆ. ಇದೇ ಹಿರಿಯ ನ್ಯಾಯವಾದಿಗಳ ಸಮ್ಮುಖದಲ್ಲಿ ಲಾಸ್ಟ್ ಪ್ರೊಟೆಸ್ಟ್ ಮಾಡಿ ಇದೇ ನ್ಯಾಯವಾದಿಗಳನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅಪಾಯಿಂಟ್ ಆಗೋ ರೀತಿ ಮಾಡಿದ್ರು. ಇಡೀ ದೇಶಕ್ಕೆ ಒಂದು ಮಾರ್ಗ ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ಏನು ಸಾಂಪ್ರದಾಯವಲ್ಲದ ಟ್ರಾನ್ಸ್ಫರ್ಗಳಾಗಿದೆ, ನಮ್ಮ ಅತ್ಯುತ್ತಮ ನ್ಯಾಯಮೂರ್ತಿಗಳನ್ನ ವಿನಾಕಾರಣ ಅಂತಲೇ ಹೇಳ್ಬೇಕಾಗುತ್ತೆ. ನಾನು ಕಾರಣ ಇಲ್ಲ, ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ. ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳೋದು ಇನ್ಕ್ಲೂಸಿವ್ನೆಸ್ ಅಂಡ್ ಡೈವರ್ಸಿಟಿ. ವಾಟ್ ಮೋರ್ ಯು ವಾಂಟ್? ಏನ್ ಇನ್ಕ್ಲೂಸಿವ್ನೆಸ್ ಅಂದ್ರೆ ನಾವ್ಯಾರು ಇನ್ಕ್ಲೂಸಿವ್ ಇಲ್ವಾ? ಈಗಿರೋ ಪ್ರೆಸೆಂಟ್ ಜಡ್ಜಸ್ ಇನ್ಕ್ಲೂಸಿವ್ ಇಲ್ವಾ? ಲೆಟ್ ದಮ್ ಕಮ್ ಅಪ್ ವಿತ್ ಎ ಬ್ಲೂ ಪ್ರಿಂಟ್. ವಾಟ್ ಈಸ್ ದ ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಫರ್? ನಾವೇ ಯಾಕೆ ಆಗಬೇಕು? ನಾವು ಈಗ ತಿಳ್ಕೊಡೋಣ. ಇದುವರೆಗೂ ಏನಾದರೂ ನಮ್ಮ ಬಾರ್ಗೆ ಏನಾರ ಗ್ರೇಟೆಸ್ಟ್ ರಿಲೀಫ್ ಸಿಕ್ಕಿದ್ರೆ ಈ 4 ಜಡ್ಜಸ್ ಇಂದ ಅಂತಲೇ ಖಂಡಿತವಾಗಿ ಹೇಳ್ಬೋದು. ನ್ಯಾಯ ವಿತರಣೆ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆಯ ನ್ಯಾಯ ವಿತರಣೆ ಮಾಡಿರ್ತಾರ ಅಂತ ವಕೀಲರುಗಳನ್ನ, ನ್ಯಾಯಾಧೀಶರುಗಳನ್ನ ವರ್ಗಾವಣೆ ಮಾಡಿ ಏನು ಒಂದು ಮೆಸೇಜ್ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್. ಇದೇನಾಗ್ತಾ ಇದೆ ಅಂದ್ರೆ 3-4 ಪಿಲ್ಲರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದಾಗ ಎಲ್ಲಿ ಸುಪ್ರೀಂ ಕೋರ್ಟ್ ಸರ್ವಾಧಿಕಾರತ್ವ ತೋರಿಸ್ತಾ ಇದೆಯಾ ಅನ್ನೋ ಭಯ ಆಗ್ತಾ ಇದೆ. ಮುಚ್ಚುಮರೆ ಆಗ್ತಾ ಇದೆ. ಅವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ತರ ಆಗ್ತಾ ಇದೆ. ದಯಮಾಡಿ ಇದರಲ್ಲಿ ನಾವು ಸಂಘ ತಗೊಂಡಿದ್ದ ತೀರ್ಮಾನದಲ್ಲಿ ನಾವೆಲ್ಲ ಬದ್ರಿದೀವಿ. ಹಿರಿಯ ನ್ಯಾಯವಾದಿಗಳ ಮಾರ್ಗದರ್ಶನದಲ್ಲಿ ಈ ಏನು ಟ್ರಾನ್ಸ್ಫರ್ಸ್ ಆಗಿದೆ ಆ ನಿರ್ಣಯವನ್ನ ಕೇಂದ್ರ ಸರ್ಕಾರ ತಡೆ ಹಿಡಿಬೇಕು, ಅದರ ತಿರಸ್ಕಾರ ಕೂಡ ಮಾಡಬೇಕು. ಕೂಲಂಕಷವಾಗಿ ಅದನ್ನ ನಿಷ್ಕರ್ಷೆ ಮಾಡಿ, ನಾವ್ಯಾರು ಇಲ್ಲಿ ಕರಪ್ಷನ್ ಸಪೋರ್ಟ್ ಮಾಡಿ ನಿಂತಿಲ್ಲ. ನಾವ್ಯಾರು ಇಲ್ಲಿ ನೆಪೋಟಿಸಂ ಕರಪ್ಷನ್ ಅದನ್ನ ಸಪೋರ್ಟ್ ಮಾಡಕ್ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ನ್ಯಾಯ ಬಲಿಷ್ಠ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಸೇರಿದೀವಿ. ಅದಕ್ಕೆ ಬದ್ಧರಾಗಿ ಕೂಡ ಇದೀವಿ. ಈ ನಿಟ್ಟಿನಲ್ಲಿ ನಮ್ಮ AAB ನಮ್ಮ ಸಂಘ ನಿರ್ದಿಷ್ಟವಾಗಿ ಹೋರಾಟ ಕೂಡ ಹಮ್ಮಿಕೊಂಡಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರದ ಮೇಲೆ ಹಾಗೂ ಸರ್ವಶ್ರೇಷ್ಠ ನ್ಯಾಯಾಲಯದ ಮೇಲೆ ಒತ್ತಡ ಈ ಮೂಲಕ ಹೊರಡ್ತಾ ಇದೀವಿ. ತಮ್ಮೆಲ್ಲರ ಪರ ಕೂಡ ನಾನು ಕೂಡ ನಮ್ಮ ಕೂಗನ್ನು ಹಾಕ್ತಾ ಈ ಆಗಿರುವಂತಹ ಟ್ರಾನ್ಸ್ಫರ್ನ ಇಲ್ಲಿಗೆ ವಾಪಸ್ ಪಡೀರಿ. ತಾವು ನಿಜವಾಗ್ಲೂ ನ್ಯಾಯಾಂಗ ಶುದ್ಧ ಮಾಡಬೇಕು ಅನ್ನೋ ಒಂದು ಇದ್ರೆ ಅಮಾಯಕ ಜಡ್ಜ್ಗಳನ್ನ ಟಾರ್ಗೆಟ್ ಮಾಡಬೇಡಿ. ಅವರು ಕೋರ್ಟ್ ಅಲ್ಲಿ ಏನಂತ ಹೇಳ್ತಾರೆ, ಅವ್ರ ಫ್ಯಾಮಿಲಿಗೆ ಏನಂತ ಹೇಳ್ತಾರೆ, ದೇರ್ ಶುಡ್ ಬಿ ಸಮ್ ರೀಸನ್ಸ್. ನೋ ಅನ್ಫಾರ್ಚುನೇಟ್ ಡಿಸಿಷನ್ ಆಫ್ collegium. I request honorable collegium to reconsider and withdraw it. I also request union government to please scrap this or withhold this for a while and take a necessary decision in accordance with law. ಇದರಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಯಾವ ತರ ಮುಂದುವರಿಬೇಕು, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ನಮ್ಮ ರೆಪ್ರೆಸೆಂಟೇಷನ್ ಅಲ್ಲಿ ಯಾವ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬೇಕು ಅಂತ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಅವರು ನಮ್ಮನ್ನು ಗೈಡ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಅವರು ನಮ್ಮನ್ನ ಕರೆಕ್ಟ್ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ಕೇಳ್ಕೊಂಡು ಅವರಿಂದ ಯಾವುದೇ ತರಹದ ಒಂದು ಲೆಟರ್ ಆಗಲಿ ಒಂದು ಪ್ರೊಟೆಸ್ಟ್ ಆಗಲಿ ವೇಟಿಂಗ್ ಮಾಡಿಕೊಂಡು ಮುಂದೆ ಹೋಗೋಣ. ಯಾಕಂದ್ರೆ ಅವ್ರ ಹೆಸರಿದ್ದಾಗ ಎಷ್ಟೋ ಒಂದು ವೆಯ್ಟೇಜ್ ಇರುತ್ತೆ. ಸೊ ನಾವು ಡಿಸೈಡ್ ಮಾಡಿರೋದೇ ಸೈಲೆಂಟ್ ಪ್ರೊಟೆಸ್ಟ್ ಅಂತ. ಸೈಲೆನ್ಸ್ ವಿಲ್ ಕನ್ವೆ ಮೋರ್ ಮೆಸೇಜ್. ಸೊ ದಯವಿಟ್ಟು ಯಾರದೇ ಒಂದು ಜಡ್ಜಸ್ ಆಗಲಿ ಇವ್ರ ಹೆಸರು ಅವ್ರು ಈ ತರ ಇವ್ರ ಈ ತರ ಅನ್ನೋದು ಬೇಡವೇ ಬೇಡ. ನಾವು ಒಂದು ಪಾಲಿಸಿ ಮೇಲೆ ನಾವು ಒಂದು ಡಿಬೇಟ್ ಮಾಡುವಾಗ ಅವರು ಯಾವ ತರ ಗೈಡೆನ್ಸ್ ಕೊಡ್ತಾರೋ, ಅಡ್ವೈಸ್ ಕೊಡ್ತಾರೋ ಅದನ್ನ ಮುಂದಕ್ಕೆ ತಗೊಂಡು ಹೋಗೋಣ. ನಾವು ಬ್ಯಾನರ್ ಇಟ್ಕೊಂಡಿದೀವಿ, ಸೈಲೆಂಟ್ ಪ್ರೊಟೆಸ್ಟ್ ಮಾಡೋಣ. ಒಂದು ಕೂಗಾಡೋದು ಅದರಿಂದ
ನಮ್ಮ ಅಗೇನ್ಸ್ಟೇ ಅವರು ಅದನ್ನ ಒಂದು ಉಪಯೋಗಿಸ್ಕೊಂತಾರೆ. ದಯವಿಟ್ಟು ಅದನ್ನ ಇವ್ರ ಗೈಡೆನ್ಸ್ ಮೇಲೆ ಮುಂದಕ್ಕೆ ಹೋಗೋಣ ಅಂತ ಒಂದು ರಿಕ್ವೆಸ್ಟ್. ಪರವಾಗಿ ನಾವೆಲ್ಲರೂ ಸಹ ಪ್ರತಿಭಟನೆಯಲ್ಲಿ ಕೂತಿದ್ದೇವೆ. ನಮಗೆ ಸುಪ್ರೀಂ ಕೋರ್ಟಿಂದ ಬಂದಂತ ವದಂತಿ 4 ನ್ಯಾಯಾಧೀಶರನ್ನ ಬೆಂಗಳೂರಿನಿಂದ ಹಲವಾರು ಉಚ್ಚ ನ್ಯಾಯಾಲಯಗಳಿಗೆ ವರ್ಗಾವಣೆ ಮಾಡುವ ಒಂದು ಸಂಗತಿ ಏನಿದೆ, ಇದು ನಮಗೆ ಪೂರ್ಣವಾಗಿ ಬೇಸರವನ್ನು ಉಂಟು ಮಾಡಿದೆ ಹಾಗೂ ಆಘಾತವನ್ನು ಉಂಟು ಮಾಡಿದೆ. ಈ 4 ಜಡ್ಜ್ಗಳು ಸಹ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. 6-6:30ವರೆಗೂ ತಮ್ಮ ಕೋರ್ಟ್ನಲ್ಲಿ ನಿರತರಾಗ್ತಾ ಇದ್ರು. ಕೋರ್ಟಿನ ಕಲಾಪಗಳಲ್ಲಿ ದಿನಕ್ಕೆ 100 ಕೇಸುಗಳನ್ನು ಹಾಕಿಕೊಂಡು ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ರು. ಇಂತಹ ಜಡ್ಜ್ಗಳನ್ನ ಬೇರೆ ರಾಜ್ಯಕ್ಕೆ ಕಳಿಸಿ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ. ಕರ್ನಾಟಕದ ಸಾರ್ವಜನಿಕರಿಗೆ ಅನ್ಯಾಯ ಆಗಿದೆ. ಸುಪ್ರೀಂ ಕೋರ್ಟ್ ಯಾಕೆ ಈ ತರ ಮಾಡ್ತು, ಹಾಗೂ ಸುಪ್ರೀಂ ಕೋರ್ಟ್ ಬೇರೆ ರಾಜ್ಯಗಳಿಂದ ಜಡ್ಜ್ಗಳನ್ನ ಕರ್ನಾಟಕಕ್ಕೆ ಕಳಿಸಿ ಕರ್ನಾಟಕ ಅದ್ರ ಬಗ್ಗೆ ಸುಮ್ಮನೆ ಇದ್ದು ಒಂದು ಬಗೆಯ ಡಸ್ಟ್ಬಿನ್ ಆಗಿದೆಯಾ ಕರ್ನಾಟಕ ಅನ್ನೋ ಪ್ರಶ್ನೆನ ಸುಪ್ರೀಂ ಕೋರ್ಟ್ ನಾವು ಹೇಳ್ತಾ ಇದ್ದೀವಿ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಮೈಕ್